ಬೆಂಗಳೂರಲ್ಲಿ ಮಳೆ ಬಂದು ಮುಳುಗುವ ಬೆಂಗಳೂರು ಆಗೋಯ್ತು. ಬೆಂಗಳೂರಲ್ಲಿರೋ ಯಾವುದೇ ರಸ್ತೆ ಒಂದು ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರು ಇವತ್ತು ಯಾವ್ದಾದ್ರು ಒಂದು ರಸ್ತೆ ಹಳ್ಳ ಇದ್ದಿದ್ದ ರಸ್ತೆಯನ್ನ ಹುಡುಕಿ ಕೊಡಿ. ಭಗವಾನ್ ಬುದ್ಧ ಹೇಳಿದ್ರಲ್ಲ, ಭಗವಾನ್ ಬುದ್ಧ ಅವರು ಒಂದು ವಾಣಿಯನ್ನ ಹೇಳಿದ್ರು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತನ್ನೆ ಅಂತ ಹೇಳಿ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ. ನಾವು ಕೇಳ್ತಾ ಇದ್ದೀರಿ, ಈ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾತರು ನಿಮಗೆ ಕೇಳ್ತಾ ಇದ್ದೀರಿ, ಹಳ್ಳ ಇಲ್ಲದ ಒಂದು ರಸ್ತೆಯನ್ನ ತೋರಿಸಿ ಅಂತ. ಈ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆಯಲ್ಲ, ಈ ಬ್ಯಾಡ್ ಬೆಂಗಳೂರು ಮಾಡಿದಂತವ್ರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾವ ರಸ್ತೆನೂ ಓಡಾಡಕ್ಕೆ ಸ್ಥಿತಿ ಇಲ್ಲ. ನಾವಿದ್ದಾಗ ಪ್ರತಿ ವಿಧಾನಸಭೆಗೆ ಪ್ರತಿ ವರ್ಷ 200 ರಿಂದ 300 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ ಎವ್ರಿ ಇಯರ್. ಬಸವರಾಜ ಬೊಮ್ಮಾಯಿ ಅವ್ರ ಕೊನೆಯ ವರ್ಷ ಹಿಂದೆ ಇದ್ದಾಗ 8,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400-500 ಕೋಟಿ, ಕೆಲವಕ್ಕೆ 800-900 ಕೋಟಿ ಕೊಟ್ಟಿದ್ರು. ಇವ್ರು ಬಂದ್ಮೇಲೆ ಅದೆಲ್ಲ ರದ್ದು ಮಾಡಿದ್ರದಲ್ಲ ಅಂತ. ಇವರು 10 ಕೋಟಿ ಕೊಟ್ಟಿದ್ದಾರೆ. ಜೈನರಿಗೆ ಕೊಟ್ಟೇ ಇಲ್ಲ. ನನ್ನ ಹತ್ರ ತಗ್ಗಿ ಬಗ್ಗೆ ನಡಿಬೇಕಂತೆ ಅವ್ರ ಹತ್ರ. ಏನ್ ಪಾಳೆಗಾರಿಕೆನ? ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದು, ಡಿ ಕೆ ಶಿವಕುಮಾರ್ ಅಲ್ಲ ಕಟ್ಟಿದ್ದು. ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಇರೋದು. ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು. ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು. 300-400 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಿ. ಇಲ್ಲಿ ಅನುದಾನ ಕೊಡಕ್ಕೂ ತಗ್ಗಿ ಬಗ್ಗೆ ನಡಿಬೇಕಂತ. ತಗ್ಗಿ ಬಗ್ಗೆ ಏನಿದು ಏನದು? ಹಿಂದೆ ಅವ್ರು ಯಾರು ಹೈದರಾಬಾದ್ ನಿಜಾಮ ಇದ್ನಲ್ಲ, ಯಾರು ನಿಜಾಮ ಇದ್ನಲ್ಲ ಹೈದರಾಬಾದ್ ನಿವಾಜ, ಅವಾಗೆಲ್ಲ ಅವರು ಒಂದು ಪಡೆ ರಚನೆ ಮಾಡಿದ್ರಲ್ಲ, ಏನದು ಕರ್ಗೆ ರಜಾಕ್ ಪಡೆ ಇತ್ತು. ಹೈದರಾಬಾದ್ ನಿಜಾಮ ರಜಾಕ್ ಪಡೆ ಇಟ್ಕೊಂಡು ಎಲ್ಲಾರನ್ನು ತಗ್ಗಿ ಬಗ್ಗಿ ನಡೆಸ್ತಾ ಇದ್ರು. ಆತರ ಬೆಂಗಳೂರಲ್ಲಿ ಏನಾದ್ರು ರಜಾಕ್ ಪಡೆ ಇದೆಯಾ ತಗ್ಗಿ ಬಗ್ಗಿ ನಡೆಯಕ್ಕೆ? ನಾವು ಟ್ಯಾಕ್ಸ್ ಹಣ ತೆರಿಗೆ ಕೊಟ್ಟವ್ರು ನಾವು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವೇ ಹೇಳಿದಿರಲ್ಲ ಡೆಲ್ಲಿಗೆ ಹೋಗಿ, ಜಯನಗರದ ಜನತೆ ತೆರಿಗೆ ಜಯನಗರದ ಹಕ್ಕು. ಅದು ಬೆಂಗಳೂರು ಜನತೆ ತೆರಿಗೆ ಕಟ್ತಾ ಇದ್ದಾರೆ, ಅದು ಬೆಂಗಳೂರು ಜನತೆ ಹಕ್ಕು. ಕಸದ ರಾಶಿ ಬಿದ್ದಿದೆ ಎಲ್ಲಾ ಕಡೆ. ಒಂದೊಂದು ವಾರ ಆದ್ರೂ ಕಸ ತೆಗಿತಾ ಇಲ್ಲ. ಹಣ ಇಲ್ಲ ಕೊಡಕ್ಕೆ, ಅವ್ರಿಗೆ ಹಣ ಇಲ್ಲ, ತೆಗಿಯಕ್ಕೆ ಹಣ ಇಲ್ಲ, ಡಂಪಿಂಗ್ ಯಾರ್ಡ್ಗಳಿಲ್ಲ, ಹಳ್ಳ ಮುಚ್ಚೋಕೆ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಇವ್ರ ಹತ್ರ. ಲೂಟಿ ಮಾತ್ರ ನಿರಂತರ. ಒಂದೊಂದು ಇಲಾಖೆಯಲ್ಲೂ ಲೂಟಿ. ಈ ಪರಿಸ್ಥಿತಿ ಬಂದಿದೆ.